ಕಡೆ ನೆರೆ ಆತಂಕ ಮತ್ತೊಂದು ಒಂದು ನಿಮಿಷ. ಪ್ರವಾಹ ಆತಂಕ. ನಾನು ಮಾತಾಡ್ತಾ ಇರೋದು, ನೀವು ಮಾತಾಡ್ತಾ ಇರೋದು ನೀವು ಮಾತಾಡ್ಕೊಳ್ಳಿ. ನಾನು ನಿಮಗೆಲ್ಲ ಉತ್ತರ ಕೊಡಲ್ಲ. ನಾನು ಹೇಳಿದ್ದೆಲ್ಲ ಹೇಳಿದ ಮೇಲೆ ಆಮೇಲೆ ಮಿಕ್ಕಿದೆ. ಸೊ ಅದಕ್ಕೆ ನಿಮ್ಗೆ ಇಷ್ಟ ಆಗಿದ್ದಾಗ ಮಾತಾಡಬೇಕು ಅಂತ ಹೇಳ್ತೀರಾ. ನಾನು ನಿಮ್ಗೆ ಇಷ್ಟ ಬಂದಾಗ ಮಾತಾಡೋದು. ನನಗೇನು ಇಷ್ಟ ಇದೆ ಅದೇ ಅವೆಲ್ಲ ತಿಳ್ಕೊಳ್ಬೇಕು ನೀವೆಲ್ಲ. ನಾನೆಲ್ಲೂ ಮೀಡಿಯಾಗೆ ಅಡ್ರೆಸ್ಸೇ ಮಾಡ್ತಿಲ್ಲ. ಇಲ್ಲಿ ಏನೋ ನಿಮ್ಗೆ ಗೌರವ ಕೊಟ್ಬಿಟ್ಟು ನಾನು ನಾಳೆ ಫ್ರೆಂಡ್ಸ್ ಅಂತ ಬಂದಿದ್ದೀನಿ. ನಮಸ್ಕಾರ. ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಭಾಳ ಎಚ್ಚರಿಕೆಯಿಂದ ಮಾತಾಡಬೇಕು. ಮೊನ್ನೆ ಮಾಧ್ಯಮದ ಜೊತೆ ನಾನು ಹೇಳೋದನ್ನು ಮೊದಲು ಕೇಳಿ ನಂತರ ನಿಮಗೆ ನಾವು ಮಾತಾಡ್ತೇವೆ ಅಂತ ಹೇಳಿದಾರೆ. ತಪ್ಪದು. ಮುಖ್ಯಮಂತ್ರಿ ಮಾತಾಡೋದು ತಪ್ಪದು. ಮತ್ತೇನು ಹೇಳ್ತಾರೆ, ನಾನು ಹೇಳಿದ್ದನ್ನು ನೀವು ಕೇಳಬೇಕು, ನೀವು ಹೇಳಿದ್ದಲ್ಲ. ನಿಮಗೆ ಸಂದರ್ಶನ ಕೊಡೋದೇ ಒಂದು ದೊಡ್ಡ ಉಪಕಾರ ಟೈಪ್ ಮಾತಾಡಿದ್ದಾರೆ ಅವರು. ನಾನು ನಿಮ್ಮ ಜೊತೆ ಮಾತಾಡೋಂಥ ಇಚ್ಛೆ ಇರಲಿಲ್ಲ ಅಂತ ಹೇಳ್ತಾರೆ. ಏನಿದು? ಜನರ ಕೊಂಡಿಯಾಗಿ ಮಾಧ್ಯಮದವ್ರು ಕೆಲಸ ಮಾಡ್ತಿರ್ತಾರೆ. ಮತ್ತು ಮುಖ್ಯಮಂತ್ರಿ ಕೇಳಲಿಲ್ಲ ಮತ್ತೆ ಯಾರಿಗೆ ಕೇಳೋರು ಅವರು? ಎಲ್ಲ ಮಂತ್ರಿಗಳು ಹಾಗೆ ತಮಗೇನು ಒಂದು ಎರಡು ವಾಕ್ಯ ಹೇಳ್ತಾರೆ, ಅದಕ್ಕೆ ಕಠಿಣ ಪರಿಸ್ಥಿತಿ ಬಂದಾಗ ಬಿಟ್ಟು ಹೋಗ್ತಾರೆ. ಇನ್ನೇ ಮಾತಾಡೋಂಥ ನಾವೇನು ಕೇಳ್ತೇವೆ ಮಾಧ್ಯಮದವರಿಗೆ, ಇವ್ರನ್ನ ಮಾತಾಡ್ಸಲಿಕ್ಕೆ ಹೋಗಬೇಡಿ. ಇವರಿಂದ ಏನಾಗೋದೈತೆ ಅಷ್ಟು ಅಪ್ಪಣಾಗಿ ಅಷ್ಟು ಇವ್ರ ಬಗ್ಗೆ ಹೇಳಿಕೆ ತೆಗೆದುಕೊಳ್ಳೋದೇನು. ಅದರ ಮಾಲೀಕರು ಕೇಳಬೇಕಲ್ಲ, ನೀವು ವರದಿ ಮಾಡಬೇಕಾಗ್ತದೆ. ಸಿ ಎಮ್ ಹೇಳಿಕೆಯನ್ನು ನೀವು ಕೊಡಬೇಕಾಗ್ತದೆ. ಅಂಥ ಹೊತ್ತಿನಲ್ಲಿ ಅಪ್ಪಣ ಆಗ್ತಾಯಿದೆ ಅಂದರೆ ಮಾಧ್ಯಮದವ್ರ ಮೇಲೆ ಸಿ ಎಮ್ ಹರಿಹಾಯೋದನ್ನು ಬಿಡಬೇಕು. ಈ ಹಿಂದೆ ಕೂಡ ಸಿದ್ದರಾಮಯ್ಯ ಅವರು ಕೂಡ ಅದನ್ನು ಮಾಡಿದರು. ಅದರ ಬಂಗಾರಪ್ಪನವರು ಆ ರೀತಿ ಇರಲಿಲ್ಲ, ರಾಮಕೃಷ್ಣ ಹೆಗಡೆ ಅವರು ಆ ರೀತಿ ಇರಲಿಲ್ಲ, ಎಸ್ ಆರ್ ಬೊಮ್ಮಾಯಿಯವರು ಕೂಡ ಆ ರೀತಿ ಇರಲಿಲ್ಲ, ಬಸವರಾಜ ಬೊಮ್ಮಾಯಿ ಕೂಡ ಇರಲಿಲ್ಲ. ಎಲ್ಲ ಮುಖ್ಯಮಂತ್ರಿ ಹೇಳ್ಕೊಂಡು ನೋಡ್ರಿ ಮಾಧ್ಯಮ ಜೊತೆ ಭಾಳ ಒಳ್ಳೆಯದಾಗಿ ಮಾತಾಡ್ತಿದ್ರು. ಈಗ ಸತೀಶ್ ಜಾರಕಿಹೊಳಿ ಕೇಳ್ರಿ, ಅವರು ಎಲ್ಲವನ್ನ ಸಂಯಮದಿಂದ ಭಾಳ ಶಾಂತವಾಗಿ ಉತ್ತರ ಕೊಡ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಶಾಂತಿಯಿಂದನೂ ಉತ್ತರ ಕೊಡ್ತಾರೆ. ಈಗ ಉತ್ತರವನ್ನು ಯಾಕೆ ಕೇಳ್ತಾರೆ ಅಂದರೆ ಜನರ ಪರವಾಗಿ, ಜನರಿಗೆ ಏನೋ ಸತ್ಯ ಗೊತ್ತಾಗಲಿ. ಬರ ಪರಿಹಾರ ಕೇಳ್ತಾರೆ, ಅಥವಾ ನಿಮ್ಮ ಮಂತ್ರಿಮಂಡಲ ರಚನೆ ಆಗ್ತಾಯಿದೆ, ಬರ ಪರಿಹಾರ ಯಾವಾಗ ನೀವು ಕೊಡೋರು? ಅರ್ಧಕ್ಕಿಂತಲೂ ಹೆಚ್ಚು ತಾಲೂಕುಗಳಲ್ಲಿ ಬರ ಇದೆ. ಅದನ್ನು ಕೇಳುವಂಥ ಹೊತ್ತಿನಲ್ಲಿ ಇವರು ಸೌಜನ್ಯ ಇಲ್ಲ. ಅದನ್ನು ಕೇಳ್ಕೊಂಡು ಹೊರಟು ಹೋಗ್ತಾರೆ. ಮುಖ್ಯಮಂತ್ರಿಗಳು ಭಾಳ ಎಚ್ಚರಿಕೆಯಿಂದ ಈಗೇನು 1.5 ವರ್ಷ ಏನು ಉಳಿದಿದೆ, ಟೇಕಪ್ ಮಾಡಲಿಕ್ಕೆ ಇನ್ನೂ 6 ತಿಂಗಳಾಗ್ತದೆ. ಈಗ ಭುಗಿಲೆದ್ದಿದೆ, ಪರಿಸ್ಥಿತಿ ಭಾಳ ಹತೋಟಿ ಮೀರ್ತಾ ಇದೆ. ಮತ್ತು ರಾಜೀನಾಮೆ ಕೊಡೋರು ಕೊಡ್ರಿ ಅಂತಾರೆ. ಕೊಡ್ಲಿಕ್ಕೆ ಹೋದಾಗ ಬೇಲೂರು ಗೋಪಾಲಗೌಡರು ಅವ್ರು ಕೊಡ್ತೇವೆ ಅಂತ ಹೇಳಿದ್ರು, ಅವ್ರನ್ನ ಕರೆಸಿ ಕೊಡಬೇಡ ಅಂತ ಹೇಳಿದ್ರಿ. ಮತ್ತು ಮಾಧ್ಯಮ ಹೇಳ್ತಾರೆ ಯಾರು ಕೊಟ್ಟ ನಂತರ ತಕ್ಷಣ ನಾವು ಸ್ವೀಕಾರ ಮಾಡ್ಬೇಕಂತ ಮತ್ತೊಂದು ಹೇಳ್ತಾರೆ. ಈ ದ್ವಂದ್ವ ನೀತಿಯನ್ನು ಬಿಡಬೇಕು. ಪತ್ರಕರ್ತರಿಗೆ ನೀವು ಸಂಯಮದಿಂದ ಉತ್ತರ ಕೊಡ್ರಿ. ಎಷ್ಟೋ ಉತ್ತರ ಕೊಡಬೇಕು, ಸಂಯಮದಿಂದ ಕೊಡಬೇಕು. ಮತ್ತು ಇವರು ಎಲ್ಲ ಪ್ರಶ್ನೆಗಳನ್ನ ಉತ್ತರ ಕೊಡಬೇಕು. ನೀವು ಹೇಳೋದನ್ನು ವರದಿ ಮಾಡಲಿಕ್ಕೆ ಪತ್ರಕರ್ತರು ಇರೋದಿಲ್ಲ. ಪತ್ರಕರ್ತರು ಸಾಮಾನ್ಯರ ಬೇಡಿಕೆಯನ್ನು ಅಲ್ಲಿ ಇಟ್ಟಿರ್ತಾರೆ, ಅದಕ್ಕೆ ನೀವು ಉತ್ತರ ಕೊಡಬೇಕಾಗ್ತದೆ. ಈ ರೀತಿ ಅಸಡ್ಯವಾಗಿ ಉತ್ತರವನ್ನು ಕೊಡೋದನ್ನು ಮೊದಲು ನಿಲ್ಲಿಸಬೇಕು. ಈಗ ಮುಖ್ಯಮಂತ್ರಿಗಳು ಯಾವ ರೀತಿ ಮಾಧ್ಯಮ ಜೊತೆ ಮಾತಾಡಿದ್ರೆ ಅದನ್ನು ಕೇಳಿಸ್ಕೊಳ್ಳೋಣ. ಒಂದು ಕಡೆ ನೆರೆ ಆತಂಕ ಮತ್ತೊಂದು ಒಂದು ನಿಮಿಷ. ಪ್ರವಾಹ ಆತಂಕ. ನಾನು ಮಾತಾಡ್ತಾ ಇರೋದು, ನೀವು ಮಾತಾಡ್ತಾ ಇರೋದು ನೀವು ಮಾತಾಡ್ಕೊಳ್ಳಿ. ನಾನು ನಿಮಗೆಲ್ಲ ಉತ್ತರ ಕೊಡಲ್ಲ. ನಾನು ಹೇಳಿದ್ದೆಲ್ಲ ಹೇಳಿದ ಮೇಲೆ ಆಮೇಲೆ ಮಿಕ್ಕಿದೆ. ಸೊ ಅದಕ್ಕೆ ನಿಮ್ಗೆ ಇಷ್ಟ ಆಗಿದ್ದಾಗ ಮಾತಾಡಬೇಕು ಅಂತ ಹೇಳ್ತೀರಾ. ನಾನು ನಿಮ್ಗೆ ಇಷ್ಟ ಬಂದಾಗ ಮಾತಾಡೋದು. ನನಗೇನು ಇಷ್ಟ ಇದೆ ಅದೇ ಅವೆಲ್ಲ ತಿಳ್ಕೊಳ್ಬೇಕು ನೀವೆಲ್ಲ. ನಾನೆಲ್ಲೂ ಮೀಡಿಯಾಗೆ ಅಡ್ರೆಸ್ಸೇ ಮಾಡ್ತಿಲ್ಲ. ಇಲ್ಲಿ ಏನೋ ನಿಮ್ಗೆ ಗೌರವ ಕೊಟ್ಬಿಟ್ಟು ನಾನು ನಾಳೆ ಫ್ರೆಂಡ್ಸ್ ಅಂತ ಬಂದಿದ್ದೀನಿ. ಅನೇಕ ದಿಟ್ಟ ವರದಿಗಳನ್ನು ನಾವು ನಿರಂತರವಾಗಿ ಮಾಡ್ತಾ ಇರ್ತೇವೆ. ಆದರೆ ಯಾರಿಗೂ ಸಹಾಯ ಮಾಡಬೇಕಂತ ಅನಿಸ್ತೈತಿ. ಆ ಸಹಾಯ ಮಾಡೋರು ಇಲ್ಲಿ ಫೋನ್ಪೇ ನಂಬರ್ ಇದೆ, ಗೂಗಲ್ ಪೇ ನಂಬರ್ ಇದೆ, ನೀವು ಸಹಾಯ ಮಾಡ್ಬೋದು. ಯಾಕಂದರೆ ಗಟ್ಟಿ ಧ್ವನಿ ನಮ್ಮದು. ಸ್ವತಂತ್ರ ಪತ್ರಿಕಾ ಧರ್ಮವನ್ನು 35 ವರ್ಷದಿಂದ ನಡೆಸ್ಕೊಂಡು ಬಂದಿವೆ. ನೀವು ಇದಕ್ಕೆ ಸಹಾಯ ಮಾಡಿದರೆ ಇನ್ನಷ್ಟು ಗಟ್ಟಿ ಧ್ವನಿಯಲ್ಲಿ ನಾವು ವರದಿ ಮಾಡಲಿಕ್ಕೆ ಸಾಧ್ಯ ಇದೆ.